ಪ್ರತಿ ಹಳ್ಳಿನೂ ತನ್ನ ಕಾಲದಲ್ಲಿ ನಿಲ್ಲುವಂಥ ತನ್ನ ಜೀವಿತ ಮಾಡುವಂಥ ಸಣ್ಣ ಕೈಗಾರಿಕೆಗಳು ಇವು ಯಾಕಂದ್ರೆ 145 ಕೋಟಿ ಆಗಿದ್ದು ನಾವು ಅವ್ರಿಗೆಲ್ಲ ಉದ್ಯೋಗ ಕೊಟ್ಟಾಗ ಮಾತ್ರ ನಾವು ಉಳಿಲಿಕ್ಕೆ ಸಾಧ್ಯದ. ಇಲ್ಲಾದ್ರೆ ಯಾವ ರಾಜಕಾರಣಿನೂ ಭವಿಷ್ಯದಲ್ಲಿ ಉಳಿದು ಭಾಳ ಕಷ್ಟ ಅದ. ಎಷ್ಟು ಸಲ ನೀವು ಸಾರಾಯಿ ಅಥವಾ ದುಡ್ಡು ಹಂಚಿ ಆರಿಸಿ ಬರೋರಿದ್ದೀರಿ, ಹೊಟ್ಟೆ ಕೂಳು ಇಲ್ಲಪ್ಪ, ಆಹಾರ ಇಲ್ಲಪ್ಪ, ನೀವು ಒಳ್ಳೆ ನೀರು ಇಲ್ಲಪ್ಪ, ಒಳ್ಳೆ ಇಲ್ಲಪ್ಪ, ಇಂದಿನ ಕ್ರಾಂತಿ ಆಗೋದನ್ನು ಆಗ ಒದ್ದಾಡೋದು. ಈಗ ಗೊತ್ತಾಗ್ಯದ ಏನಂತೇಳಿ ಮೋದಿಯವ್ರಿಗೆ. ಈಗ ಸೋತಾರ ಯಾರು ಎಂಥವ್ರಪ್ಪ. ಇವತ್ತು ಮಾರ್ಕೆಟ್ ಹೋಗ್ತಂದು ಬಂದಿದ್ದಾರೆ, ಟೆಂಪೋ ಹೇಳೋದು ಬರ್ತಾ ಇರಲಿಲ್ಲ. ಚೈನಾ ಆದರೂ ಸಹಿತ ಅದು ಮಾರ್ಕೆಟ್ ಬೇಕಾಗ್ಯದ, ಅದಕ್ಕೆ ದೋಸ್ತಿ ಮಾಡ್ತಾ ಇದ್ದಾರೆ. ಅದಕ್ಕೆ ಇವರಲ್ಲಿ ಯಾರು ಉತ್ತಮರು ಅನ್ನೋದಕ್ಕಿಂತಲೂ ಇವ್ರನ್ನೆಲ್ಲರನ್ನೂ ಹೊಂದಿಸಿಕೊಂಡು ನಮ್ಮ ಸ್ವ ಉದ್ಯೋಗ ಇಲ್ಲಿ ಇನ್ಕ್ರೀಸ್ ಮಾಡಬೇಕಾಗ್ಯದ. ನಮ್ಮ ದೇಶದ ಉದ್ಯಮ ಬೆಳೆಸಬೇಕಾಗ್ಯದ. ಆರಂಭದಲ್ಲಿ ಕಾರ್ಪೊರೇಟ್ ಕೈಲಿ ಕೊಟ್ಟು ತಪ್ಪು ಮಾಡಿದ್ರಿ. ಕಾಂಗ್ರೆಸ್ ಸಹಿತ ಅದು ತಪ್ಪು ಮಾಡಿತು, ಓಪನ್ ಮಾರ್ಕೆಟ್ ಮಾಡಿ ಅದನ್ನು ಮುಂದುವರಿಸಿ. ನೀವು ತಪ್ಪು ಮಾಡಿದಿರಿ, ತಪ್ಪಲ್ಲ, ಅಪರಾಧ ಹೆಚ್ಚಾಗ್ಯದ. ಇವತ್ತು ಗಾಂಧೀಜಿಯವರ ಅನಿವಾರ್ಯತೆ ಇವತ್ತು ದೇಶಕ್ಕೆ ಅದ. ಇದನ್ನು ಮೇಲೆ ಹೇಳ್ತಾ ಇದ್ವಿ ಇದನ್ನು. ಯಾಕಂದ್ರೆ ನಮ್ಮಲ್ಲಿ ಬಟ್ಟೆ, ಎಣ್ಣೆ, ಕೃಷಿ ಇವು ಬೆಳೆದ್ರೆ ಇವು ಮಾರ್ಕೆಟ್ ಎಕ್ಸ್ಪೋರ್ಟ್ ಆಗೈತೆ, ನಾವು ಬೆಳೆದೇ ಬೆಳಿತೀವಿ. ಇದಕ್ಕೆ ಕಬ್ಬಿನ ಅವಶ್ಯಕತೆ ಇಲ್ಲ ನಮಗೆ. ಕಬ್ಬಿನದು ಏನಾಗೋದು ರೀ, ಸಾರಾಯಿ, ಸಕ್ಕರೆ ರೋಗ, ಸರೇ ನಮ್ಮ ಜೀವನ ಹಾಳು ಮಾಡುವಂಥದ್ದು. ಅದನ್ನು ತೆಗೆದಾಕಿ ಬೆಳೆಯುವ ತಿನ್ನುವ ಆಹಾರ ಪದಾರ್ಥವನ್ನು ಬೆಳೆದ ನೀವು ಎಕ್ಸ್ಪೋರ್ಟ್ ಮಾಡುವಂಥ ಒಂದು ದೊಡ್ಡ ಕಣಜ, ಆಹಾರ ಕಣಜ ವಿಶ್ವಕ್ಕಾದ್ರೆ ನಮಗೆ ಹೇಳೋರು ಯಾರಿದ್ದಾರೆ? ಇದು ಮೋದಿಯವ್ರಿಗೆ ಗೊತ್ತಿಲ್ಲ ಅಂತಲ್ಲ. ಈ ಸಲದ ತಮ್ಮ ಇದು ಸೋಲ ಅವಕಾಶ ಮೋದಿಯವ್ರಿಗೆ. ಎಲ್ಲರೂ ಬಗ್ಗಿದ್ದಾರೆ. ಇವತ್ತು ತಾವು ಎದ್ದು ನಿಲ್ಲುವಂಥ ಕೆಲಸವನ್ನು ಮಾಡಿದರೆ ನಿಶ್ಚಿತವಾಗಿ ದೇಶಕ್ಕೆ ದೊಡ್ಡ ಭವಿಷ್ಯ ಆಗ್ತದೆ ಅಂತೇಳಿ ನನಗೆ ಅನ್ನಿಸ್ತದೆ. ನಿಮಗೇನು ಅನ್ನಿಸ್ತದೆ? ಸರಿ ಅನ್ನಿಸ್ತದೆ? ತಪ್ಪು ಅನ್ನಿಸ್ತದೆ. ನಾವು ಸರಿ ಇರುತ್ತೆ, ಸರಿ ಇರಲಿ, ತಪ್ಪಲ್ಲ ಏನಾದರೂ ಅನ್ರಿ. ಈಗ ಹೇಳಿದಂಥ ವಿಷಯವನ್ನು ಚರ್ಚೆ ಮಾಡಿರಿ, ವಿಮರ್ಶೆ ಮಾಡಿರಿ, ವಿಚಾರ ಮಾಡಿರಿ ಅಂತ ಹೇಳ್ತಾ H16 ನ್ಯೂಸ್ ದೇಶ ತಾರಮ ಸತ್ಯಕ್ಕಾಗಿ ನೋಡಿ ವಂದನೆಗಳು.